ಪ್ರಮಾಣ ವಚನ ಸ್ವೀಕಾರ ಮಾಡಿ ಇನ್ನೊಂದು ಕೂಡ ಖಾತೆ ಹಂಚಿಕೆ ಆಗಲಿಲ್ಲ. ಸಿಎಂ ಅವರು ಕೂಡ ಡೆಲ್ಲಿಗೆ ಹೋಗಿ ವಾಪಸ್ ಬರ್ತಾ ಇದ್ದಾರೆ. ಏನಾದರೂ ತಮಗೆ ಸೂಚನೆಗಳೇನಾದರೂ ಬಂತ? ಇಲ್ಲ, ಸೂಚನೆ ಏನು ಬಂದಿಲ್ಲ. ಬಟ್ ನಮಗೆ ಕೈ ತುಂಬ ಕೆಲಸವನ್ನು ಕೊಟ್ಟಿದ್ದಾರೆ. ಬರ ಪರಿಶೀಲನೆ ಮತ್ತು ಅತಿವೃಷ್ಟಿ ಆದರೆ ನೀವೆಲ್ಲ ಹೋಗಿ ಬನ್ನಿ ಅಂಥೇಳಿ. ಮತ್ತು ಈಗ ನಾನು 2 ಮಂತ್ಸಲ್ಲಿ ಯಾರೂ ಉಸ್ತುವಾರಿ ಸಚಿವರು ಇಲ್ಲದೇ ಇರೋದ್ರಿಂದ ಮತ್ತು ಇನ್ನು ಕೆಲಸ ಕಾರ್ಯಗಳು ಏನಿರ್ತವೆ ಅದನ್ನೆಲ್ಲ ಹೋಗಿ ನೋಡ್ಕೊಂಬನ್ನಿ ಅಂತ ನಾನು 3 ದಿವಸ ಹೋಗಿ ಬಂದೆ. ನಾನು 3 ಡೇಸು ಅಲ್ಲೆಲ್ಲ ಹೋಗಿ DC ಅವ್ರ ಹತ್ರ ಎಲ್ಲ ಡಿಪಾರ್ಟ್ಮೆಂಟು ಎಲ್ಲ ರಿವ್ಯೂ ಮಾಡಿದ್ವಿ. ಮತ್ತು ಅಲ್ಲಿ 3 ಡೆತ್ತು ಆಗಿತ್ತು. ತಮಗೆ ಗೊತ್ತಿದೆ, ತೀರ್ಥಹಳ್ಳಿಯಲ್ಲಿ ಪಾಪ ಬೇರೆ ಡಿಸ್ಟ್ರಿಕ್ಟ್ಸಿಂದ ಬಂದು ಪಾಪ ಕೂಲಿ ಕೆಲಸ ಬರ್ತಾರೆ, ಅವ್ರಿಗೆ ಸ್ವಲ್ಪ 3 ಡೆತ್ ಆಯಿತು. ಮತ್ತು ಅಲ್ಲೇ ಹೋಗಿ ವಿಸಿಟ್ ಮಾಡಿ ಎಲ್ಲ ಅವ್ರಿಗೂ ಕೂಡ ಎಲ್ಲ ಫುಲ್ ರಿವ್ಯೂ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಐ ಥಿಂಕ್ ಕೆಲಸ ಅಂತೂ ತುಂಬ ಇದೆ. ಎಸ್, ಈಗ ಡಿಪಾರ್ಟ್ಮೆಂಟ್ ವೈಸು ಮುಖ್ಯಮಂತ್ರಿಗಳೇ ಇದ್ದಾರೆ. ಈ ಅದರ್ ದೆನ್ 13 ಜನರಿಗೆ ಯಾರಿಗೆ ಖಾತೆ ಕೊಟ್ಟಿದ್ದರು ಅದಿಲ್ಲದೆ ಎಲ್ಲ ಡಿಪಾರ್ಟ್ಮೆಂಟಿಗೂ ಮುಖ್ಯಮಂತ್ರಿಗಳಿದ್ದಾರೆ. ನಿನ್ನೆ ನಾನು ನೋಡಿದೆ, ಅವರು ಕೂಡ ಹೇಳಿದರು, ಅಯ್ಯೋ ಬಿಡಪ್ಪ, ಎಲ್ಲದಕ್ಕೂ ಯಾರು ಖಾತೆ ಕೊಟ್ಟಿಲ್ಲ ಅಂದ್ರೂ ನಾನೇ ಎಲ್ಲದಕ್ಕೂ ಉತ್ತರ ಕೊಡಬೇಕು ತಾನೆ, ನಾನೇ ಕೊಡ್ತೀನಿ, ಏನು ತೊಂದರೆ ಏನಿಲ್ಲ ಅಂಥೇಳಿ. ಹಂಗಂದ ತಕ್ಷಣ ಕೊಡಬಾರ್ದು ಅಂತ ಹೇಳಲ್ಲ. ಅಲ್ಲಿ ಇರುತ್ತೆ ನಮ್ಮ ಮೋಸ್ಟ್ಲಿ ಹೈಕಮಾಂಡ್ ಅವ್ರಿಗೆ ಗಮನಕ್ಕೆ ತಂದು ನಾವು ಮುಂದುವರಿಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಸೆ. ಅದಕ್ಕೆ ನಾವು ಅದಕ್ಕೆ ಒಪ್ಪಬೇಕಾಗತ್ತೆ. ಅದನ್ನು ಅವ್ರು ಮಾಡಲಿ, ಅದು ಅವ್ರು ಮಾಡ್ತಾರೆ. ಒಂದು ಕಡೆಗೆ ನಾವು ಬೇರೆ ಕಡೆಗೆ ಹೋಲಿಸ್ಬಾರ್ದು. ಆದರೆ ನೀವು ಈ ಪ್ರಶ್ನೆನ ಕೇಳಿರೋದ್ರಿಂದ ಯಡಿಯೂರಪ್ಪರು ಇದ್ದಾಗ ಅವರು ಎಕ್ಸ್ಪ್ಯಾನ್ಷನೇ ಮಾಡಿರಲಿಲ್ಲ, ಎಲ್ಲದನ್ನೂ ಅವರೊಬ್ಬರೇ ಹಿಡ್ಕೊಂಡು ಕೂತ್ಕೊಂಡಿದ್ದರು. ಸೊ ಅದಕ್ಕೆ ಆ ಥರ ಬರೋದಿಲ್ಲ. ಬಟ್ ಆಗಬೇಕು, ಯಾಕೆಂದರೆ ಎಲ್ಲ ಮಂತ್ರಿಗಳಾದಮೇಲೆ ಈಗೆಲ್ಲ ನಾವೆಲ್ಲ ಹೆಚ್ಚು ಕಮ್ಮಿ ಬಂದಿದ್ದೀವಿ. ಇವತ್ತು ಎಲ್ಲರೂ ಬಂದುಬಿಡ್ತಾರೆ. ಮತ್ತು 13ನೇ ತಾರೀಕಿಂದ ಅಸೆಂಬ್ಲಿ ಸೆಷನ್ನು ಇರೋದ್ರಿಂದ ಆಮೇಲೆ ಹಂಚಿಕೆ ಆದಾಗ ಪಾಪ ಮಂತ್ರಿಗಳಿಗೆ ಪ್ರಶ್ನೆ ಕೇಳೋದಕ್ಕೆ ಇದಕ್ಕೆಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದು ಒಂದು ಭಾವನೆ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ CM ಸಾಹೇಬ್ರು ಈಗ ಹೊರಟಿದ್ದಾರೆ, ಡೆಲ್ಲಿಯಿಂದ ಬಂದು ಕೋಲಾರಿಗೇನೋ ಹೋಗ್ತಾರೆ. ಮತ್ತು ಮೋಸ್ಟ್ಲಿ ಇವತ್ತು ಸಾಯಂಕಾಲದೊಳಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವೈಯಕ್ತಿಕವಾಗಿ ನನ್ನ ಗೆಸ್ಸು, ನಾನು ಯಾರಿಗೂ ಫೋನ್ ಮಾಡಿಲ್ಲ, ಯಾರಿಗೂ ಕೇಳಿಲ್ಲ. ಸೊ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ ಅಂಥೇಳಿ ಗೊತ್ತಾಗಿದೆ. ಸುರ್ಜೇವಾಲಾ ಸಾಹೇಬ್ರು ಇರ್ಬೋದು, ಮತ್ತು ಖರ್ಗೆ ಸಾಹೇಬರಿಗೆ ಮತ್ತು ವೇಣುಗೋಪಾಲ್ ಅವ್ರಿಗೂ ಕೂಡ ಬೆಳಗ್ಗೆ ಮೀಟ್ ಮಾಡಿದ್ದಾರೆ ಅಂಥೇಳಿ ಮಾಹಿತಿ ಗೊತ್ತಾಯಿತು, ತಿಳ್ಕೊಂಡೆ ನಾನು ಅಷ್ಟೇ. ಸೊ ಐ ಥಿಂಕ್ ಇಟ್ ಇಸ್ ಆಲ್ ಫೈನಲೈಸ್. ಅದನ್ನು ಇವಾಗ ತೀರ್ಮಾನ ಬರ್ತಾ ಇರೋದು ಏನಕ್ಕೆ ಅಂದರೆ ಸರ್, ನೀವು ಮಂತ್ರಿಯಾಗಿ ಅನುಭವ ಇದೆ, ಸೆಷನ್ ಅನ್ನು ಎದುರಿಸ್ತೀರಿ. ಇಲ್ಲ ಕೆಲವರು ಅವ್ರಿಗೆ ಪ್ರಶ್ನೋತ್ತರ ಇಲ್ಲ ಎಲ್ಲರೂ ಜನಪ್ರತಿನಿಧಿಗಳಾಗಿದ್ದಾರೆ. ಸೊ ಇವೆಲ್ಲ ಸಮಸ್ಯೆಗಳು ಬರೀ ಅವ್ರದ್ದು ಒಂದೇ ಸಬ್ಜೆಕ್ಟ್ ಅಲ್ಲದೇನೂ ಕೂಡ ಗೊತ್ತಿರ್ತದೆ. ಸ್ವಲ್ಪ ಇನಿಷಿಯಲಿ ಈಗ ನನಗೂ ಕೂಡ ನಾನು ಮಂತ್ರಿ ಆದಾಗ ಎಷ್ಟೊಂದು ಸತಿಗೆ ವಿಧಾನಸಭೆಯಲ್ಲಿ ನಾನು ಹೊಸದಾಗಿ ಆಗಿದ್ದೀನಿ, ನಾನು ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ದು. ಅದು ನನ್ನ ಇಲಾಖೆ. ಬೇರೆ ಇಲಾಖೆಯಲ್ಲಿ, ನನ್ನ ಇಲಾಖೆ ಅಂದರೆ ಶಿಕ್ಷಣ ಇಲಾಖೆಯಲ್ಲಿ ಆಗಿದ್ದು, ಬೇರೆ ಇಲಾಖೆಯಲ್ಲಿ ಅಷ್ಟೊಂದು ತೊಂದರೆ ಆಗೋದಿಲ್ಲ ಅಂಥೇಳಿ ಭಾವಿಸ್ತೀನಿ. ಸೊ ಎಲ್ಲರೂ ಸಮರ್ಥವಾಗಿ ಉತ್ತರ ಕೊಡ್ತಕ್ಕಂಥದ್ದು ವಿಶ್ವಾಸ ನನಗಿದೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ 2 ತಿಂಗಳು ಅವ್ರ ಜೊತೆನೇ ಇರೋದ್ರಿಂದ, ಅವರೇ ಅನುಭವ ಇರೋದ್ರಿಂದ ಅವರು ಕೂಡ ಮಾಡ್ತಾರೆ, ಬೇಗ ಆಗ್ತದೆ. ಈಗ ವಿಜೇಂದ್ರ ಒಂದು ಕಮೆಂಟ್ ಮಾಡಿದ್ದಾರೆ ಸರ್, ಖಾತೆ ರಹಿತ ಸಚಿವರು ನಮ್ಮ ರಾಜ್ಯದಲ್ಲಿದ್ದಾರೆ. ಜಿಲ್ಲಾ ಪ್ರವಾಸ ಮಾಡಿದ ತಕ್ಷಣ ಅಲ್ಲಿರುವಂತಹ ಅವರು ವಿಜೇಂದ್ರ ಅವರ ತಂದೆಯವರು ಯಡಿಯೂರಪ್ಪರು ಇದ್ದಾಗ ನಮಗೆ ಅಟ್ಲೀಸ್ಟ್ ಮಂತ್ರಿ ಆದರೂ ಮಾಡಿದ್ದಾರೆ. ಅವರು ಮಂತ್ರಿನೇ ಮಾಡಿರಲಿಲ್ಲ, ಭಾಳ ಹೊಟ್ಟೆ ಕಿಚ್ಚಿತ್ತು ಅವರಿಗೆ. ನಮಗೆಲ್ಲ ಕೊಟ್ಟಿದ್ದಾರೆ. ಬೇಡ, ಇದನ್ನು ನಾನು ಅವ್ರಿಗೆ ಹೋಲಿಕೆ ಮಾಡೋದಕ್ಕೆ ಹೋಗೋದಿಲ್ಲ. ಅವರು ಬೇರೆದ್ರ ಬಗ್ಗೆ ಮಾತಾಡಲಿ. ಬೇರೆ ಎರಡು ಸದನಗಳಿದಾವೆ, ಎರಡು ಕಡೆ ಹೇಗೆ ನಾನು 100% ಆಗಲ್ಲ, ನನಗೆ ಒಪ್ತೀನಿ, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಸಮರ್ಥವಾಗಿ ಸೀನಿಯರ್ ಮಿನಿಸ್ಟರ್ಸ್ ಆಲ್ರೆಡಿ 13 ಜನರು ಯಾರಿದ್ದಾರೆ ಅವರು ಕೂಡ ಹಂಚ್ಕೊಳ್ತಾರೆ, ಏನು ತೊಂದರೆ ಏನಿಲ್ಲ. ಎಲ್ಲರೂ ಟೀಮಾಗಿ ಕೆಲಸ ಮಾಡಬೇಕಾದ್ರೆ ಎಷ್ಟೊಂದು ಸತಿಗೆ ನೀವು ವಿಧಾನಸೌಧದಲ್ಲಿ ಉತ್ತರ ಯಾರು ಕೊಡ್ತಾರೆ? ಬೇರೆಯವ್ರು ಕೊಡ್ತಾರೆ, ಬೇರೆ ಮಿನಿಸ್ಟ್ರ್ ಇರಲ್ಲ. ಈಗ ನನ್ನ ವಿಚಾರದಲ್ಲಿ ನಾನು 2 ಕಡೆನೂ ಓಡೋಗಿ ಅಲ್ಲಿ ಇಲ್ಲಿ ಎಲ್ಲ ಮಾಡ್ತಾಯಿದ್ದೆ. ನಾವು ಆಸಕ್ತಿ ಇಲ್ಲ ಅಂದಾಗ, ನಾವು ಇಲ್ಲ ಅಂದಾಗ ಬೇರೆಯವ್ರು ಆನ್ಸರ್ ಮಾಡ್ತಾರೆ. ಆ ಥರ ಏನು ತೊಂದರೆ ಆಗಲ್ಲ. ಒಂದು ಗ್ಯಾರಂಟಿ ಹೇಳ್ತೀವಿ, ವಿರೋಧ ಪಕ್ಷದವರಿಗೆ ಬೇಕಾಗಿರ್ತಕ್ಕಂಥ ಉತ್ತರ ಏನಿದೆ, ಅವ್ರು ಏನು ಕೇಳಿದ್ರೂ ಸಮರ್ಪಕವಾಗಿ ನಮ್ಮ ಟೀಮ್ ಏನಿದೆ, ನಮ್ಮ ಸಚಿವರು ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ನಾವೆಲ್ಲ ಉತ್ತರ ಕೊಡೋದಕ್ಕೆ ಇದ್ದೀವಿ. 13ನೇ ತಾರೀಕಿಂದ ಅದು ನೋಡ್ತೀವಿ. ಸೆಷನ್ ಶುರು ಆಗ್ತಾ ಇದೆ. ಒಂದು ಕಡೆ JDSನವರು ಬಿಡದಿ, BJಪಿಯವರು ನಾಗೇಂದ್ರ ವಿಚಾರವನ್ನು ಎತ್ಕೊಂಡು ಹೋರಾಟ ಮಾಡಲಿಕ್ಕೆ ರೆಡಿ ಆಗಿರುವಂಥದ್ದು ಸರ್. ನಾಗೇಂದ್ರ ವಿಚಾರ ಅವ್ರದ್ದು ನಾನೇನೋ ಇದರೊಳಗೆಲ್ಲ ನೋಡಿದೆ, ಅದು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸೊ ನಾನು ಅದಕ್ಕೆ ಹೆಚ್ಚು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಬಿಡದಿ ವಿಚಾರ ಇಟ್ ಲುಕ್ಸ್ ಮೋರ್ ಪರ್ಸ್ನಲ್ಲು. ನನಗೆ ಗೊತ್ತಿರೋ ಪ್ರಕಾರ ಈಗ ಇನ್ನೊಂದು 2 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ. ಸೊ ಅವರವರು ಇದ್ರ ಥರ ಕಾಣಿಸುತ್ತೆ ನನಗೆ. ಬಟ್ ಅವರಿಗೆ ಪಾದಯಾತ್ರೆ ಮಾಡೋ ಹಕ್ಕಿದೆ. ಅವರು ಜನರನ್ನ ಸೇರಿಸ್ಕೊಂಡು, ಅಲ್ಲಿ ಇಲ್ಲದೆ ಇರೋರನ್ನೆಲ್ಲ ಸೇರಿಸ್ಕೊಂಡು ಮಾಡ್ತಾರೆ. ಕೆಲವರು ಅಲ್ಲಿರೋರು ಇದ್ದಾರೆ. ಬಟ್ ಸುಮಾರಷ್ಟು ಜನರನ್ನು ಕೂಡ ಅಲ್ಲಿ
ಅದಕ್ಕೆ ಸಹಮತವನ್ನು ಕೊಟ್ಟಿದ್ದಾರೆ ಅಂಥೇಳಿ ಬಂದಿದೆ. ನಾನು ಅದ್ರ ಬಗ್ಗೆ ಹೆಚ್ಚು ತೀರ್ಮಾನ ಇದು ಮಾಡೋದಕ್ಕೆ ಹೋಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟಪಡಿಸಿದ್ದಾರೆ, ಯಾರಿಗಾರು ಹಂಗೆ ತೊಂದರೆ ಇದೆ ಯಾರಿಗೂ ನಾವು ತೊಂದರೆ ಕೊಡಲ್ಲ, ಒತ್ತಾಯಪೂರ್ವಕವಾಗಿ ನಿಮ್ಮ ಜಮೀನನ್ನು ನಾವು ತೊಗೊಳ್ಳಲ್ಲ ಅಂಥೇಳಿ. ಐ ಥಿಂಕ್ ಇಟ್ಸ್ ಗುಡ್ ಇನಫ್ ಅಲ್ಲ. ಈಗ ಒತ್ತಾಯವಾಗಿ ನಾವು ತೊಗೊಳ್ಳಲ್ಲ ಅಂತ ಹೇಳಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನು ನಾನು ಮತ್ತೆ ಅದನ್ನು ಪ್ರತಿಪಾದಿಸೋದು ಕಷ್ಟ. ಬಟ್ ಪಾದಯಾತ್ರೆ ಇವೆಲ್ಲ ಏನಂದರೆ ಸ್ವಲ್ಪ ಇದು ಮೋಸ್ಟ್ಲಿ ಏನೋ ರಾಜಕೀಯ ಬೆನಿಫಿಟ್ಟಿಗೆ ಮಾಡ್ತಕ್ಕಂಥದ್ದು ಎದ್ದು ಕಾಣಿಸುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಧಾನಸೌಧ ಮುತ್ತಿಗೆ ಆಗ್ತಾರೆ. ಹಾಂ, ವಿಧಾನಸೌಧ ಮುತ್ತಿಗೆ ಅವರು ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ರೈತರೆಲ್ಲ ಹೋಗಿ ಮುತ್ತಿಗೆ ಅವ್ರ ವಿರುದ್ಧನೂ ಹಾಕಿದ್ದಾರೆ. ಆ ಟೈಮಲ್ಲಿ ಕಾನೂನು ಇರ್ತದೆ, ಅದೆಲ್ಲದೂ ಕೂಡ ವಿಶ್ವಾಸ ತಗೊಂಡು ರೈತರಿಗೆ ಅದು ಮಾಡ್ತಾರೆ. ರೈತರು ಬಂದಾಗ ಉತ್ತರ ಕೊಡ್ಬೋದು, ಪಕ್ಷದವ್ರು ಬಂದಾಗ ಯಾಕೆ ಬರ್ತಾರೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ನಾಗೇಂದ್ರ ವಿಚಾರದಲ್ಲಿ ಮತ್ತೆ ಸರ್ಕಾರಕ್ಕೆ ಒಂದು ಮುಜುಗರ ಆಗೋ ಸನ್ನಿವೇಶ ನೋಡೋಣ. ಅದನ್ನ ಮನೆ ಮುಖ್ಯಮಂತ್ರಿಗಳು ನಿನ್ನೆ ಅದಕ್ಕೆ ಸಮರ್ಪಕವಾಗಿ ಉತ್ತರ ಕೊಟ್ಟಿರೋದ್ರಿಂದ ನಾನು ತುಂಬ ಚಿಕ್ಕವನಾಗ್ತೀನಿ. ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಕೊಡೋದಕ್ಕಾಗೋದಿಲ್ಲ, ಬಿಕಾಸ್ ನಂಗೆ ಫ್ಯಾಕ್ಟ್ಸ್ ಗೊತ್ತಿಲ್ಲ ನನಗೆ.